ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಡಿಕೆಶಿ ಅವರ ಸಹೋದರನನ್ನ ಗೆಲ್ಲಿಸುವ ಪಣ ತೊಟ್ಟಂಗೆ ಕಾಣ್ತಾ ಇದೆ ಸಿಎಂ ಕುಮಾರಸ್ವಾಮಿ ಅವರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಕೂಡ ನಡೆಸಿದ್ದಾರೆ. ಡಿಕೆ ಸುರೇಶ್ ಗೆಲ್ಲಿಸಲು ಮೈತ್ರಿ ಸಭೆ ನಡೆದಿದೆ. ಡಿಕೆಶಿ ಸಹೋದರನ ಪರ ಅಖಾಡಕ್ಕಿಳಿದಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಜೊತೆಗೆ ಜೆಡಿಎಸ್ ಬಿಟ್ಟು ಹೋಗಿದ್ದ ಎಚ್.ಸಿ. ಬಾಲಕೃಷ್ಣ ಕೂಡ ಕುಮಾರಸ್ವಾಮಿ ಅವರ ಜೊತೆ ಆ ಸಭೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ನೀವು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ಗ್ರಾಮಾಂತರದಿಂದ ಈ ಬಾರಿಯೂ ಕೂಡ ಡಿಕೆ ಸುರೇಶ್ ಅವರನ್ನ ಸಂಸದರನ್ನಾಗಿ ಮಾಡ್ತೀವಿ ಅಂತ ಹೇಳಿ ಮೈತ್ರಿ ನಾಯಕರೆಲ್ಲರೂ ಕೂಡ ಒಂದುಗೂಡಿ ಶ್ರಮವನ್ನ ಪಡ್ತಿದ್ದಾರೆ. ಜೆಡಿಎಸ್ ಬಿಟ್ಟು ಹೋಗಿದ್ದ ಎಚ್.ಸಿ. ಬಾಲಕೃಷ್ಣ ಕೂಡ ಈ ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ಜೊತೆ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿಗಳ ಸಭೆ ನಡೆದಿದೆ. ಡಿಕೆಶಿ ಸಹೋದರನ ಪರ ಇವಾಗ ಸಿಎಂ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿದಿದ್ದಾರೆ. ಯಾಕಂದ್ರೆ ಒಂದು ಕಡೆ ಜೆಡಿಎಸ್ ಎಲ್ಲೆಲ್ಲಿ ಸ್ಪರ್ಧಿಗಳನ್ನ ಹಾಕ್ತಾ ಇದೆ, ಆ ಎಲ್ಲಾ ಭಾಗದಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಹಾಕ್ತಾ ಇಲ್ಲ. ಇದೆಲ್ಲ ಮೈತ್ರಿಯ ಎಫೆಕ್ಟ್, ಮಹಾಗಠಬಂಧನ್ನ ಎಫೆಕ್ಟ್. ಸೊ ಹಾಗಾಗಿ ಡಿಕೆಶಿ ಅವರು ಕೂಡ ತುಂಬಾನೇ ಆಪ್ತರು ಸಿಎಂ ಕುಮಾರಸ್ವಾಮಿ ಅವರಿಗೆ. ಅದರಂತೆ ಡಿಕೆ ಸುರೇಶ್ ಅವರು ಕೂಡ ತುಂಬಾನೇ ಆಪ್ತರು, ಟ್ರಬಲ್ ಶೂಟರ್ ಇವರಿಬ್ರು ಕೂಡ ಈ ಸಮ್ಮಿಶ್ರ ಸರ್ಕಾರಕ್ಕೆ. ಸೊ ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಈ ಬಾರಿಯೂ ಕೂಡ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸುವ ಪಣ ತೊಟ್ಟಂತೆ ದೋಸ್ತಿ ನಾಯಕರು ಕಾಣ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ದೃಶ್ಯ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಬ್ರು ಕಾರ್ಯಕರ್ತರು ಸೇರಿ ಈ ಸಭೆಯನ್ನ ಮಾಡಿರೋದು. ಅದರಲ್ಲಿ ನಾಯಕರು ಕೂಡ ಇದ್ದಾರೆ, ಹಿರಿಯ ನಾಯಕರು ಕೂಡ ಇದ್ದಾರೆ, ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.